ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಕನಿಕರವುಳ್ಳ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ನಮಗೆ ಆರೋಗ್ಯ, ಬಲ, ಶಕ್ತಿಯನ್ನು ನೀನು ಕೊಟ್ಟಿದ್ದೀರಾ. ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ದೇವರೇ. ನಿನ್ನ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡು ದೇವರೇ. ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ, ಪರಿವರ್ತನೆಯಾಗುವಂತೆ ನಿನ್ನ ಆತ್ಮನು ನಮ್ಮೊಟ್ಟಿಗೆ ಮಾತನಾಡಲಿ ಕರ್ತನೆ. ನೀನು ನಮಗೆ ತಿಳಿಸಬೇಕಾದದನ್ನು ತಿಳಿಸು. ನಿನ್ನ ವಾಕ್ಯಗಳು ನಮಗೆ ಜೀವವನ್ನು ಕೊಡಲಿ ದೇವರೇ. ನಿನ್ನ ವಾಕ್ಯಗಳನ್ನು ಪಡೆದುಕೊಂಡು ಅದನ್ನು ನಾವು ಅನೇಕರಿಗೆ ಹಂಚುವ ಹಾಗೆ ನಮ್ಮನ್ನು ಪ್ರೇರೇಪಿಸು ಕರ್ತನೆ. ನಿನ್ನ ಕೃಪೆ ಇರಲಿ ಕರ್ತನೆ. ನನ್ನ ಬಾಯಿ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ ದೇವರೇ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ
ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂಥ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಪಾದವ ಪಿಡಿದರೆ
ಹಿಡಿದರೆ ಬೇಗನೆ ನೀಡಿಪ ದೇವರು ಕಾಯುವನು. ನಿತ್ಯವು ಪಾವನ ಮಾಡುವನು, ನಿತ್ಯವು ದೇವರು ಕಾಯುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ವಂದಿಸುವನಾಗಿದ್ದೇನೆ. ಈ ದಿನದಲ್ಲಿಯೂ ಕೂಡ ಶ್ರಮಕಾಲದ ಮೊದಲನೆಯ ಭಾನುವಾರದಲ್ಲಿ ನಾವು ಪ್ರವೇಶಿಸ್ತಾ ಇದ್ದೇವೆ. ಕ್ರಿಸ್ತನ ಶಿಲುಬೆಯೆಡೆಗೆ ನಾವು ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ದೇವೆ. ಈ ಶ್ರಮಕಾಲದಲ್ಲಿ ಈ ಮೊದಲನೆಯ ಭಾನುವಾರದಲ್ಲಿ ದಕ್ಷಿಣ ಭಾರತ ಸಭಾ ಪ್ರಾಂತ್ಯ ನಮಗೆ ಕೊಟ್ಟಿರ್ತಕ್ಕಂಥ ಮುಖ್ಯ ಪ್ರಸ್ತಾಪ ಕನಿಕರಕ್ಕಾಗಿ ಕರೆ ಎಂಬುದಾಗಿ. ಕನಿಕರಕ್ಕಾಗಿ ಕರೆ. ಕನಿಕರ ಎಂದು ಹೇಳುವಾಗ ಒಂದು ಸಣ್ಣ ಕತೆ ನನಗೆ ಜ್ಞಾಪಕ ಬರ್ತದೆ. ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ನರ್ಸ್, ಅವರಿಗೆ ಎಲ್ಲ ವಿಧವಾದಂತಹ ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ನೀವು ಯಾವ ರೀತಿಯಾಗಿ ಪೇಷಂಟ್ಗಳ ಜೊತೆ ನಡೆದುಕೊಳ್ಬೇಕು, ನೀವು ಎಷ್ಟು ಕಾಲ ಆ ಪೇಷಂಟ್ ಇರತಕ್ಕಂಥ ಸ್ಥಳದಲ್ಲಿ ಇರಬೇಕು ಎಂಬುದಾಗಿ ಅವರದೇ ಆದಂತಹ ಒಂದು ನಿದರ್ಶನಗಳನ್ನು, ಅವ್ರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಅವರು ಇಟ್ಟಿರ್ತಾರೆ. ಇಲ್ಲಿ ಒಂದು ನರ್ಸ್ ಬಂದು ಅವರ ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗುವಾಗ ಒಂದು ಪೇಷಂಟ್ ನರ್ಸ್ ಅವರೇ ಸ್ವಲ್ಪ ಕಾಲ ನೀವು ಇಲ್ಲಿ ಇರಬಹುದಾ ಅಂತ ಕೇಳಿಕೊಂಡಾಗ ಅದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನಲ್ಲಿ ಎಲ್ಲೂ ಇರಲಿಲ್ಲ ಅವರು ಇರಬೇಕು ಅಂತ. ಆದರೆ ಅವರು ಆ ಒಂದು ಪೇಷಂಟ್ನ, ಆ ಒಂದು ವ್ಯಕ್ತಿಯ ಮಾತನ್ನು ಕೇಳಿ ಅಲ್ಲಿ ಇದ್ದು ಆತನೊಟ್ಟಿಗೆ ಮಾತನಾಡಿದಾಗ ಆತನ ಆರೋಗ್ಯದಲ್ಲಿ ಒಂದು ಚೇತರಿಕೆ ಕಂಡದ್ದನ್ನು ನರ್ಸ್ರವರು ಹೇಳ್ತಾರೆ. ಹಾಗಾಗಿ ಕನಿಕರ ಅಂತ ಹೇಳ್ತಕ್ಕಂಥದ್ದು ಕೇವಲ ಈ ಪ್ರೋಟೋಕಾಲ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಿಕೊಂಡು ಬರುವುದಲ್ಲ. ಒಬ್ಬರನ್ನು ನೋಡಿದಾಗ, ಒಬ್ಬರ ಸ್ಥಿತಿಯನ್ನು ನೋಡಿದಾಗ ಅವರೊಟ್ಟಿಗೆ ಮಾತನಾಡುವುದು, ಅವರೊಟ್ಟಿಗೆ ಸಮಯ ಕಳೀತಕ್ಕಂಥದ್ದು ಅವರಿಗೆ ಸಮಾಧಾನವನ್ನು ಕೊಡುತ್ತೆ ಅಂತ ಹೇಳುವಾಗ ಅದು ನಿಜವಾದ ಒಂದು ಕನಿಕರವಾಗ್ತದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ರೂತಳ ಗ್ರಂಥದಲ್ಲಿ ನಾವು ಓದಿದ್ವಿ. ರೂತಳ ಗ್ರಂಥ 2ನೇ ಅಧ್ಯಾಯ 4ರಿಂದ 20ನೇ ವಾಕ್ಯವನ್ನು ನಾವು ಓದುವಾಗ ರೂತಳು ಬೋವಜನ ಹೊಲದಲ್ಲಿ ಹಕ್ಕಲಾಯದನ್ನು ನಾವು ನೋಡ್ತೇವೆ. ನೀವು ಈ ದಿನಗಳಲ್ಲಿಯೂ ಸಹ ನೀವು ಹಳ್ಳಿಗಳ ಕಡೆ ಹೋದರೆ ಈ ಭತ್ತ ಇದನ್ನೆಲ್ಲ ಬೆಳೀತಾರೆ. ಆ ಭತ್ತಗಳನ್ನೆಲ್ಲ ಕುಯ್ಬೇಕಾದ್ರೆ ಒಂದೊಂದು ತೆನೆಗಳು ಹಿಂದೆ ಬಿದ್ದುಬಿಡ್ತದೆ. ಆ ತೆನೆಗಳನ್ನು ಸಾಮಾನ್ಯವಾಗಿ ಪಕ್ಷಿಗಳಿಗೆ ಆಗಿ ಬಿಟ್ಬಿಡ್ತಾರೆ. ಇಲ್ಲಿ ನೋಡಿ ಎಷ್ಟು ಬಡತನ ಇತ್ತು ನವೋಮಿ ಮತ್ತು ರೂತಳ ಕುಟುಂಬದಲ್ಲಿ ಎಂಬುದಾಗಿ. ಅವರು ಹಕ್ಕಲಾಯಲಿಕ್ಕೆ ಬಂದಾಗ ಈ ಬೋವಜನು ಅವರನ್ನು ನೋಡಿ ಅವು ಏನು ಮಾಡ್ತಾ ಇದ್ದಾರೆ, ನೀವು 13ನೇ ವಾಕ್ಯವನ್ನು ನೋಡುವಾಗ, ಸ್ವಾಮಿ ತಾವು ದಾಸಿಯಾದ ನನ್ನನ್ನು ಕಟಾಕ್ಷಿಸಿದ್ದೀರಿ, ನಾನು ತಮ್ಮ ದಾಸಿ ಎನ್ನಿಸಿಕೊಳ್ಳುವುದಕ್ಕೆ ಯೋಗ್ಯಳಲ್ಲದಿದ್ದರೂ ನನ್ನನ್ನು ಕನಿಕರಿಸಿ ಪ್ರೀತಿಯಿಂದ ಮಾತನಾಡಿಸಿದಿರಿ ಎಂಬುದಾಗಿ. ನೋಡಿ, ಆ ಬೋವಜನು ಈ ರೂತಳನ್ನು ನೋಡಿದಾಗ ಯಾರು ಈ ಒಂದು ಮಹಿಳೆ ಹಿಂದೆ ಬಂದು ಎಷ್ಟು ಕಷ್ಟದಲ್ಲಿರೋರು ಹಕ್ಕಲಾಯ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಆಕೆಯ ಮೇಲೆ ಆತನು ಕನಿಕರವನ್ನು ತೋರಿಸಿ, ನೀನು ನಮ್ಮ ಹೊಲದಲ್ಲಿಯೇ ನೀನೇನು ಮಾಡು, ನಿನಗೆ ಬೇಕಾದಂತಹ ತೆನೆಗಳನ್ನು ನೀನು ಆಯ್ದುಕೊಂಡು ಹೋಗು ಎಂಬುದಾಗಿ ಆತನು ಆಕೆಗೆ ಪ್ರೀತಿಯಿಂದ ಹೇಳ್ತಾನೆ. ಕೆಲವೊಂದು ತೋಟದವರು ಆ ರೀತಿಯಾಗಿ ಬಿಡ್ತಾ ಇರಲಿಲ್ಲ. ಅವ್ರೇನು ಮಾಡ್ತಾರೆ, ನನ್ನ ತೋಟದಲ್ಲಿ ಬೆಳೆದಂತಹ ತೆನೆಗಳನ್ನು ನಿನಗೇನಕ್ಕೆ ಕೊಡಬೇಕು, ಈಕೆ ಏನಕ್ಕೆ ಆರಿಸ್ಕೊಂಡು ಹೋಗಬೇಕು, ನಾನು ಮಾಡಿರ್ತಕ್ಕಂತಹ ಕಷ್ಟದ ಪ್ರತಿಫಲವನ್ನು ನಾನು ಮಾತ್ರ ಅನುಭವಿಸ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ಸ್ವಾರ್ಥಿಗಳಾಗಿ ಇರೋದನ್ನು ನಾವು ನೋಡ್ತೇವೆ. ಇವತ್ತಿನ ದಿನಗಳಲ್ಲೂ ಸಹ ಇಲ್ಲಿ ಕೇಳ್ತಿರ್ತಕ್ಕಂಥ ನಿಮ್ಮಲ್ಲಿ, ನಿಮ್ಮ ಬಳಿಯಲ್ಲಿ ಏನಾದರೂ ಒಂದು ನಿಮ್ಮ ಮನೆ ಮುಂದೆ ಒಂದು ಸೀಬೆ ಮರ ಅಥವಾ ಯಾವುದೋ ಒಂದು ಹಣ್ಣಿನ ಮರ ಇದೆ ಅಂದರೆ ಯಾರಾದರೂ ಬಂದು ಅದನ್ನು ಕೇಳಿದ್ರೆ ನಿಮಗೆ ಕೊಡಲಿಕ್ಕೆ ಮನಸ್ಸು ಬರುವುದಿಲ್ಲ. ತುಂಬ ಕಾಯಿಗಳಿದ್ರೂ ಇಲ್ಲ, ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು ಎಂಬುದಾಗಿ ನಮ್ಮನ್ನು ನಾವು ಒಂದು ಸಣ್ಣ ಒಂದು ಬೌಂಡ್ರಿನಲ್ಲಿ, ಒಂದು ಗಡಿಯಲ್ಲಿ, ಒಂದು ಎಲ್ಲೆಯಲ್ಲಿ ನಮ್ಮನ್ನು ನಾವು ಇಟ್ಕೊಂಡ್ಬಿಡ್ತೇವೆ. ಇಲ್ಲಿ ಕನಿಕರ ಎಂದು ಹೇಳುವಾಗ ಬೋವಜನು ಈಕೆಯನ್ನು ಗಮನಿಸ್ತಾನೆ. ಈಕೆ ಏನು ಮಾಡ್ತಾ ಇದ್ದಾಳೆ, ಯಾಕೆ ಈಕೆ ಈ ರೀತಿಯಾಗಿದ್ದಾಳೆ ಅಂತ ಹೇಳಿ ಆತನು ಆಕೆಗೆ ತೆನೆಗಳನ್ನು ಆಯ್ದುಕೊಳ್ಳಿಕ್ಕೂ ಸಹ ಒಂದು ಸಹಾಯವನ್ನು ಮಾಡಿಕೊಡೋದನ್ನು ನಾವು ನೋಡ್ತೇವೆ. ಆ ರೀತಿಯಾಗಿ ಕನಿಕರ ಅಂತಕ್ಕಂಥದ್ದು ಒಬ್ಬರನ್ನು ಗಮನಿಸಿ ಅವರು ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡಿ, ಅವರ ಸ್ಥಿತಿಯನ್ನು ನೋಡಿ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡುವುದು ಸಹ ಕನಿಕರದ ಒಂದು ಹಾದಿಯಾಗಿದೆ.
ಇಲ್ಲಿ ಕರುಣೆ ಅಂತಕ್ಕಂಥದ್ದು ಎಲ್ಲ ಗಡಿಗಳನ್ನು ಮೀರಿ ಹೋಗ್ತದೆ ಎಂಬುದಾಗಿ ಸುವಾರ್ಥ ಭಾಗದಲ್ಲಿ ನಾವು ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು 40ರಿಂದ 45ನೇ ವಾಕ್ಯಗಳನ್ನು ನೋಡುವಾಗ ಯೇಸು ಕ್ರಿಸ್ತನು ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಆತನು ಬಂದು, ದೇವರೇ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ ಎಂದು ಹೇಳುವಾಗ ಆತನು ಕನಿಕರಪಟ್ಟು ನನಗೆ ಮನಸ್ಸುಂಟು ಶುದ್ಧನಾಗು ಅಂತ ಹೇಳಿ ಆತನನ್ನು ಶುದ್ಧಿ ಮಾಡುವುದನ್ನು ನಾವು ನೋಡ್ತೇವೆ. ನಾವು ಸಹ ಈ ರೀತಿಯಾಗಿ ಇರಬೇಕು, ಕರುಣೆಯನ್ನು ತೋರಿಸಬೇಕು, ಕರುಣಾಪೂರ್ವಕವಾಗಿ ನಡೆದುಕೊಳ್ಬೇಕು ಅಂತ ಅನೇಕ ಬಾರಿ ನಾವು ಅಂದ್ಕೊಳ್ತೇವೆ. ಆದರೆ ನಮ್ಮಿಂದ ಅದು ಸಾಧ್ಯವಾಗುವುದಿಲ್ಲ. ಈ ಕರುಣೆ ತೋರಿಸಲಿಕ್ಕೆ ಹಾಗೂ ನಾವು ಕನಿಕರದಿಂದ ಪ್ರೀತಿಯಿಂದ ನಡೆದುಕೊಳ್ಳಲಿಕ್ಕೆ ಏನೆಲ್ಲ ನಮಗೆ ತಡೆಯಾಗಿದೆ ಎಂದು ನೋಡುವಾಗ ಎಫೆಸದವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯದಿಂದ ನಾವು ಓದುವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟತನಗಳನ್ನು ಅಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ನಾವೇನು ಮಾಡಬೇಕಂತೆ, ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಈ ಸುಳ್ಳು ನಮ್ಮನ್ನು ಕನಿಕರದಿಂದ ದೂರ ಮಾಡಿಬಿಡ್ತದೆ. ನಂತರ ಈ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಸೂರ್ಯನ ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ನೋಡಿ, ಈ ಸಿಟ್ಟು ಕೋಪ ಎಂದು ಹೇಳುವಾಗ ಚಿಕ್ಕ ಮಕ್ಕಳನ್ನು ನಾವು ನೋಡುವಾಗ ನಮಗೆ ಅರ್ಥ ಆಗ್ತದೆ. ಚಿಕ್ಕ ಮಕ್ಕಳಿಗೆ ನೀವು ಎಷ್ಟೇ ಬೈರಿ, ಏನೇ ಹೇಳ್ರಿ, ಒಂದು 10 ನಿಮಿಷ ಕೋಪ ಮಾಡ್ಕೊಂಡಿರ್ತಾರೆ. ನಂತರ ಅದೇ ಪ್ರೀತಿಯಿಂದ, ಅದೇ ನಿಷ್ಕಲ್ಮಶ ಹೃದಯದಿಂದ ನಮ್ಮ ಬಳಿಯಲ್ಲಿ ಬಂದು ಅವರು ಮಾತನಾಡೋದನ್ನು ನಾವು ನೋಡ್ತೇವೆ. ನಾವು ಆ ಮಕ್ಕಳ ಹಾಗೆ ಕೋಪ ಇರಬಾರ್ದು. ಸೂರ್ಯನ ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಬೇಕು. ನಮಗೆ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥ ಸಿಟ್ಟು ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷಗಳ ಕಾಲ ನೀವು ಆ ಸಿಟ್ಟನ್ನು ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಾವು ಸಿಟ್ಟುಗಳನ್ನು ಬಿಟ್ಟು ನಾವೇನು ಮಾಡಬೇಕು, ಕನಿಕರ ಉಳ್ಳವರಾಗಿ ನಾವು ಮಾರ್ಪಡಬೇಕು. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೈತಾನನಿಗೆ ನಾವು ಅವಕಾಶ ಕೊಡದೆ ಕನಿಕರದಿಂದ ನಡೆದುಕೊಳ್ಳಬೇಕು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃತ್ತಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವಂಥವರ ಹಿತಕ್ಕಾಗಿ ಅದನ್ನು ಹಾಡಿರಿ ಎಂಬುದಾಗಿ. ಕೆಟ್ಟ ಮಾತುಗಳನ್ನು ನಾವು ಎಷ್ಟು ಜನ ಆಡ್ತಾ ಇದ್ದೇವೆ ಅಂತ ನಾವು ನೋಡಬೇಕು. ಭಕ್ತಿ ವೃದ್ಧಿ ಮಾಡತಕ್ಕಂಥ ಮಾತುಗಳನ್ನು ನಾವು ಹಾಡ್ತಾ ಇದ್ದೇವಾ, ಅಥವಾ ಮತ್ತೊಬ್ಬರನ್ನು ದುಃಖಪಡಿಸುವ ಹಾಗೆ ನಾವು ಮಾತನಾಡ್ತಾ ಇದ್ದೇವಾ ಅಂತ ನಮ್ಮನ್ನು ನಾವು ಅವಲೋಕನ ಮಾಡಿ ನೋಡ್ಕೊಳ್ಬೇಕಾಗಿದೆ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಈ ಎಲ್ಲ ಕೆಟ್ಟತನಗಳನ್ನು ನಿಮ್ಮಿಂದ ನೀವು ದೂರ ಮಾಡ್ತಾ ಹೋದಾಗ ಏನಾಗ್ತೀವಿ, ನಾವು ದೇವರಿಗೆ ಹತ್ತಿರವಾಗ್ತೇವೆ. ಆವಾಗ ಮಾತ್ರ ನಾವು ಮತ್ತೊಬ್ಬರಿಗೆ ಉಪಕಾರಿಗಳಾಗಿ ಮಾರ್ಪಡ್ತೇವೆ, ಕರುಣೆಯುಳ್ಳವರಾಗಿರ್ತೇವೆ, ಕ್ಷಮಿಸುವವರಾಗಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ತೇವೆ. ಈ ಕರುಣೆ ಇದ್ದರೆ ಮಾತ್ರ ನಾವು ಎಲ್ಲ ಸಂಬಂಧಗಳನ್ನು ನಾವು ರೂಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ದಿನ ದೇವರು ಕನಿಕರಕ್ಕಾಗಿ ನಿಮ್ಮನ್ನು ಕರೀತಾ ಇದ್ದಾನೆ. ಆತನು ನಮ್ಮ ಮೇಲೆ ಕನಿಕರ ತೋರಿಸಲಿಲ್ಲ ಅಂದರೆ ನಾವು ಎಲ್ಲಿರ್ತಿದ್ವು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿ ನೋಡ್ಕೊಳ್ಳೋಣ. ನಮ್ಮ ಪಾಪಗಳು ಕಡು ಕೆಂಪಾಗಿದ್ವು, ನಾವು ದೇವರಿಂದ ದೂರ ಸರಿದು ಹೋಗಿದ್ವು. ಆದರೂ ಸಹ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟು, ನಮ್ಮ ಮೇಲೆ ಕನಿಕರವನ್ನು ಇಟ್ಟು, ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ, ನಾವು ಅನೇಕ ಬಾರಿ ಆತನಿಂದ ದೂರ ಹೋದರೂ ಸಹ ಆತನು ನಮ್ಮನ್ನು ಅಪ್ಪಿಕೊಂಡು ಆತನ ಪ್ರೀತಿಯನ್ನು ತೋರಿಸಿ ಆತನ ಹಾಗೆ ನಮ್ಮನ್ನು ಬದಲಾಯಿಸಲಿಕ್ಕೆ ಆತನು ಎಷ್ಟು ಪ್ರಯಾಸ ಪಡ್ತಾ ಇದ್ದಾನೆ. ಈ ದಿನದಲ್ಲಿ ನಾವುಗಳು ಆತನ ಕನಿಕರವನ್ನು ಹೊಂದಿದವರು, ಆತನ ಹಾಗೆ ನಾವು ಏನಾಗಬೇಕು, ಮಾರ್ಪಡಬೇಕು. ಬೋವಜನು ಹೇಗೆ ರೂತಳಿಗೆ ಆತನು ಆ ಕರುಣೆಯನ್ನು ತೋರಿಸಿ, ನನ್ನ ಹೊಲದಲ್ಲಿ ನೀನು ಬಂದು ತೆನೆಗಳನ್ನು ಹಕ್ಕಲಾಯ್ದುಕೊಂಡು ಹೋಗು ಎಂಬುದಾಗಿ ಹೇಳಿದಾಗ ಅವರಿಗೆ 30 ಸೇರಿನಷ್ಟು ಗೋಧಿ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಸಹ ಮತ್ತೊಬ್ಬರ ಮೇಲೆ ಕರುಣೆ ತೋರಿಸುವವರಾಗಿರಬೇಕು. ಕೇವಲ ಇಂತಿಂಥವರಿಗೆ ಮಾತ್ರ ನಾನು ಕರುಣೆ ತೋರಿಸ್ತೇನೆ ಎಂಬುದಾಗಿ ನಮ್ಮನ್ನು ನಾವು ಒಂದು ಸಣ್ಣ ಒಂದು ಬೇಲಿಯೊಳಗೆ ಅಥವಾ ಸಣ್ಣ ಒಂದು ಕೊಠಡಿಯೊಳಗೆ ನಮ್ಮನ್ನು ನಾವು ಬಂಧಿಸಿಕೊಳ್ಳಬಾರದು. ಕರುಣೆ, ಕ್ರಿಸ್ತನು ಕೊಡ್ತಕ್ಕಂಥ ಕನಿಕರ ಎಲ್ಲ ಎಲ್ಲೆಗಳನ್ನು ಮೀರಿದಂಥದ್ದು.
ನಾವು ಒಂದು ವ್ಯಕ್ತಿ ಕಷ್ಟದಲ್ಲಿರಬೇಕಾದ್ರೆ, ಒಂದು ವ್ಯಕ್ತಿ ದುಃಖದಲ್ಲಿರಬೇಕಾದ್ರೆ, ಯಾರಾದರೂ ಒಬ್ಬರಿಗೆ ಆ ಕನಿಕರ ಬೇಕಾಗಿದೆ, ಆ ಪ್ರೀತಿ ಬೇಕಾಗಿದೆ ಅಂದಾಗ ನಾವು ಆ ಪ್ರೀತಿಯನ್ನು, ಕನಿಕರವನ್ನು ತೋರಿಸಲಿಕ್ಕೆ ಮುಂದಾಗೋಣ. ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಕನಿಕರವನ್ನು ನಮ್ಮಲ್ಲಿ ಮಾತ್ರ ಇಟ್ಕೊಳ್ಳದೆ ಆತನು ಕೊಟ್ಟಿರುವ ಕನಿಕರವನ್ನು ಎಲ್ಲರಿಗೂ ಹಂಚಲಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರ ಕನಿಕರ, ದೇವರ ಪ್ರೀತಿ, ಆತನ ನಡೆಸುವಿಕೆ ನಿರಂತರವಾಗಿ ನಮ್ಮಲ್ಲಿರಲಿ. ಎಲ್ಲ ಕೆಟ್ಟತನವನ್ನು ನಾವು ದೂರ ಮಾಡಿ ಆತನ ಕರುಣೆಯನ್ನು ಹೊಂದಿಕೊಂಡು ಆತನ ಕರುಣೆಯನ್ನು ಮತ್ತೊಬ್ಬರಿಗೂ ತೋರಿಸೋಣ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆತನ ಕೃಪೆ ನಿರಂತರವಾಗಿ ನಿಮ್ಮೆಲ್ಲರೊಟ್ಟಿಗೂ ಇರಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಕರುಣಾವುಳ್ಳ ಮಹಿಮೆಯುಳ್ಳ ದೇವರೇ ನನ್ನ ಬೆನ್ನಹವನ ಲಾಲಿಸು ಪ್ರಿಯ ತಂದೆಯೇ, ಪಾಲಿಸಾತ್ಮವ ಮಗನಿಗೆ ಬಿಡುವ ನನ್ನ ಹೃದಯವನ ಸಂತಸದಲ್ಲಿ ಯೇಸುವಿನಲ್ಲಿ ಸೇರಿಸು ಬೇಗ ತಂದೆಯೇ, ಪಾಲಿಸಾತ್ಮವ ಮಗನಿಗೆ. ಆತನು ಬಳ್ಳಿ ಕೊಡಿಗಳಲ್ಲಿ ಕ್ರಿಸ್ತನ ಸಾರ ಏರಲು ಭಾರ, ಫಲವು ನಿಜ ಬಾರದೆ ಪಾಲಿಸಾತ್ಮವ ಮಗನಿಗೆ. ಕ್ರಿಸ್ತನ ಭಕ್ತಿ, ಕ್ರಿಸ್ತನ ಶಕ್ತಿ, ಫಲಗಳಲ್ಲಿ ಮೇರೆಯುವಲ್ಲಿ ನಿನಗೆ ಸ್ತೋತ್ರ ತಂದೆಯೇ, ಪಾಲಿಸಾತ್ಮವ ಮಗನಿಗೆ. ಪ್ರಾರ್ಥನೆ ಮಾಡೋಣ. ಕನಿಕರವುಳ್ಳ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನೀನು ನಮಗೋಸ್ಕರ, ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೋಸ್ಕರ ನಮ್ಮ ಮೇಲೆ ಮಹಾ ಕರುಣೆಯಿಂದ ಈ ಲೋಕಕ್ಕೆ ಬಂದು ನಿನ್ನ ಜೀವವನ್ನು, ನಿನ್ನನ್ನು ಸಜೀವ ಯಜ್ಞವಾಗಿ ನಮಗೆ ಅರ್ಪಿಸಿಕೊಟ್ಟಿದ್ದೀರಾ ದೇವರೇ. ನಿನ್ನ ಕರುಣೆ, ನಿನ್ನ ಕೃಪೆ ನಮ್ಮನ್ನು ರೂಪಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನಿನ್ನ ಕರುಣೆಗೆ, ನಿನ್ನ ಕನಿಕರಕ್ಕೆ ಯಾವುದೇ ಎಲ್ಲೆಗಳಿಲ್ಲ, ಯಾವುದೇ ಗಡಿಗಳಿಲ್ಲ ದೇವರೇ. ನಿನ್ನ ಕನಿಕರವನ್ನು ನಮ್ಮ ಮೇಲೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಹಾಗೆ ಕರ್ತನೆ, ನಿನ್ನ ವಾಕ್ಯಗಳ ಹಾಗೆ ಕರ್ತನೆ, ಹೇಗೆ ಬೋವಜನು ರೂತಳಿಗೆ ಕನಿಕರವನ್ನು ತೋರಿಸಿದನು, ಆ ರೀತಿಯಾಗಿ ನಾವು
ನಾವು ಸಂಧಿಸ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಕನಿಕರವನ್ನು ತೋರಿಸಲಿಕ್ಕೆ ನಮ್ಮನ್ನು ಪ್ರೇರೇಪಿಸು ಕರ್ತನೆ. ನಮ್ಮ ಜೀವಿತಕ್ಕೆ ಕ್ರಿಸ್ತನಲ್ಲಿ ಜೀವಿಸಲಿಕ್ಕೆ ಅಡ್ಡಿ ಮಾಡ್ತಿರ್ತಕ್ಕಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು ನಮ್ಮ ಬದುಕಿನಿಂದ, ನಮ್ಮ ಜೀವಿತಗಳಿಂದ ತೆಗೆದು ಹಾಕಿ ನಿನ್ನ ಹಾಗೆ ಬದುಕಲು ನಮಗೆ ಸಹಾಯ ಮಾಡು ಕರ್ತನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ಕರ್ತನ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಕನಿಕರದೆಡೆಗೆ ನಮ್ಮನ್ನು ನಡೆಸ್ತಾ ಇರತಕ್ಕಂಥ ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ನಿರಂತರವಾಗಿ ನಮ್ಮೆಲ್ಲರೊಟ್ಟಿಗೂ ಇಂದಿಗೂ ಎಂದಿಗೂ ಯಾವಾಗಲೂ ನಿರಂತರವಾಗಿ ಇರಲಿ. ಆಮೇನ್.